ಹೇಗಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನ ಸಾಯಿಸ್ಬಿಡು ಅಂತೇಳಿ ದುರ್ಯೋಧನ ಪ್ಲ್ಯಾನ್ ಮಾಡ್ಕೊಡ್ತಾನೆ ಅಶ್ವತ್ಥಾಮನಿಗೆ. ಅಶ್ವತ್ಥಾಮ ಏನು ಮಾಡ್ತಾನೆ, ಬ್ರಹ್ಮಾಸ್ತ್ರ ಬಂದು ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಆ ಬ್ರಹ್ಮಾಸ್ತ್ರ ಹೆಂಗೆ ಸಾಯಿಸುತ್ತೆ ಅಂದರೆ, ಯಾರ ಮೇಲೆ ನಾವು ಗುರಿ ಇಟ್ಟಿದ್ದೀರೋ ಅವ್ರನ್ನ ಕರೆಕ್ಟಾಗಿ ಹೋಗಿ ಸಾಯಿಸುತ್ತೆ, ಬೇರೆಯವ್ರನ್ನೆಲ್ಲ ಸಾಯಿಸಲ್ಲ. ಅದು ಬ್ರಹ್ಮಾಸ್ತ್ರದ ವಿಶೇಷ. ಈಗ ಆ ಬಾಂಬ್ ಹಾಕಿದ್ರೆ ಆ ಜಾಗದಲ್ಲಿರೋ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಈ ಕಂಡಿಡಿದವ್ರು ಹೆಂಗೆ ಅಂದರೆ, ಒಬ್ಬನ್ನೇ ಬಂದು ಪಾಯಿಂಟ್ ಔಟ್ ಮಾಡಲ್ಲ, ಫುಲ್ ಆ ಸ್ಥಳದಲ್ಲಿ ಬಾಂಬ್ ಹಾಕಿರೋ ಜಾಗದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ, ಬಿಲ್ಡಿಂಗು ಆಮೇಲೆ ಜನ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆದರೆ ಬ್ರಹ್ಮಾಸ್ತ್ರದಲ್ಲಿ ವಿಶೇಷ ಏನಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ಮಾತ್ರ ಸಾಯ್ತಾನೆ. ಸೊ ಅದೇ ಇಲ್ಲಿ ಸ್ಕಂದ 1 ಅಧ್ಯಾಯ 4 ಶ್ಲೋಕ 9, 10, 11, 12ರಲ್ಲಿ ಹೇಳ್ತಾ ಇದ್ದಾರೆ. 9ನೇ ಅಧ್ಯಾಯದಲ್ಲಿ ಅವನ ಜನ್ಮನೇ ತುಂಬ ಅದ್ಭುತವಾದದ್ದು ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜ್ ಜನ್ಮ, ಯಾಕಂದರೆ ಉತ್ತರ ಗರ್ಭದಲ್ಲಿ ಇರುವಾಗೇ ಭಗವಂತನ ಅವರು ದರ್ಶನ ಮಾಡ್ಕೊಂಡ್ಬಿಟ್ರು. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಾಗ ಇವನು ಅಶ್ವತ್ಥಾಮನು ಉತ್ತರ ಏನು ಮಾಡಿದ್ರು, ಅಭಿಮನ್ಯು ಹೆಂಡತಿ, ಅಭಿಮನ್ಯು ಅಂದರೆ ಬಂದು ಅರ್ಜುನನ ಮಗ ಅಭಿಮನ್ಯು ಹೆಂಡತಿ ಉತ್ತರ. ಸೊ ಉತ್ತರ ಗರ್ಭದಲ್ಲಿರುವಾಗ ಏನು ಮಾಡಿದ್ರು, ಈ ಥರ ನನ್ನ ಮಗನಿಗೆ ತುಂಬ ಅಪಾಯಕರವಾದ ಒಂದು ಸಂಭವ ಉಂಟಾಗಿದೆ, ನೀವು ಹೇಗಾದರೂ ಇದನ್ನ ನನ್ನ ಮಗನ ರಕ್ಷಣೆ ಕೊಡಬೇಕು ಅಂತೇಳಿ ಪಾಹಿಮಾಂ ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ. ಸೊ ಕೃಷ್ಣನಿಗೆ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ, ಕೃಷ್ಣ ಏನು ಮಾಡ್ತಾನೆ, ನನ್ನ ಭಕ್ತರ ಮೊಮ್ಮಗ ಇವನು, ಸಾಧಾರಣವಾದ ಮಗ ಅಲ್ಲ, ಇವನು ಸಾಧಾರಣವಾದ ಹುಡುಗ ಅಲ್ಲ. ಸೊ ಇವನ್ನ ಹೇಗಾದರೂ ನಾವು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಭಗವಂತರು ಏನು ಮಾಡ್ತಾರೆ, ಈ ಬೆರಳಿನ ಈ ಸೈಜ್ಗೆ, ಬೆರಳಿನ ಕೊನೆ ಸೈಜ್ ಎಷ್ಟಿದೆಯೋ ಆ ಸೈಜಲ್ಲಿ ಉತ್ತರದ ಗರ್ಭದಲ್ಲಿ ಪ್ರವೇಶ ಆಗ್ತಾರೆ. ಕೃಷ್ಣ ಉತ್ತರ ಗರ್ಭದಲ್ಲಿ ಪ್ರವೇಶ ಆಗಿ ಶಂಕು ಗದಾ ಚಕ್ರ ಪದ್ಮ ಆ ಸೈಜಲ್ಲೇ ಆ 4ನ್ನ ನೋಡ್ತಾನೆ. ಪರೀಕ್ಷಿತ್ ಮಹಾರಾಜು ದರ್ಶನ ಮಾಡಿಕೊಂಡು ಆ 4 ಗರ್ಭದಲ್ಲೇ ಭಗವಂತನ ದರ್ಶನ ಮಾಡ್ಕೊತಾನೆ ಪರೀಕ್ಷಿತ್ ಮಹಾರಾಜ್. ಅದಕ್ಕೆ ಇವನು ಈ ಪರೀಕ್ಷಿತ್ ಮಹಾರಾಜು ಜನ್ಮ ಬಂದು ಸಾಧಾರಣವಾದ ಜನ್ಮ ಅಲ್ಲ, ತುಂಬ ವಿಶೇಷವಾದ ಜನ್ಮ. ಸೊ ಅದಕ್ಕೆ ಏಕೆಂದರೆ ಅದು ಆತ್ಮಗೋಹತ್ಮ ಮಾಡಲು ಪ್ರಯತ್ನಿಸಿದ್ದ. ಅದಕ್ಕೆ ಪರೀಕ್ಷಿತ್ ಮಹಾರಾಜ್ ಬಂದು ಈ ರಾಜ್ಯವನ್ನು ಅವರ ಸ್ವತಃ ಏನು ಸಂಪರ್ಸಿಲ್ಲ. ಪರೀಕ್ಷಿತ್ ಮಹಾರಾಜು ತನ್ನ ಅವ್ರ ತಾತ ಅಣ್ಣ ತಮ್ಮದಿರು ಇವರೆಲ್ಲ ಸಂಪಾದಿಸಿರೋದು, ಇವರೆಲ್ಲ ಕಷ್ಟಪಟ್ಟು ಸಂಪಾದಿಸಿ ಆ ರಾಜ್ಯನ ಪಡ್ಕೊಂಡಿರೋದು. ಆ ರಾಜ್ಯನ ಪರೀಕ್ಷಿತ್ ಮಹಾರಾಜ್ಗೆ ಬಂದಿರೋದು, ಅವರ ಆ ಸೊತ್ತು ಹಂಗೆ ಪರಂಪರೆ ಸೊತ್ತು ಹಂಗೆ ವಾರಿಸ್ ಹಂಗೆ ಬಂದಿರೋದು. ಸೊ ಅದಕ್ಕೆ ಈ ಪರೀಕ್ಷಿತ್ ಮಹಾರಾಜ್ ರಾಜ್ಯ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಯಾಕಂದರೆ ನಮ್ಮ ತಾತ ಅವರೆಲ್ಲ ಚೆನ್ನಾಗಿ ಇದು ವಂಶಕ್ಕೆ ವೃದ್ಧಿ ಆಗಿರೋ ರಾಜ್ಯ ಇದು, ಇದನ್ನು ಚೆನ್ನಾಗಿ ನಾನು ಕಾಪಾಡ್ಕೋಬೇಕು, ರಕ್ಷಣೆ ಕೊಡಬೇಕು ಅಂತೇಳಿ ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ. ಅದೇ ನಾನು ಹೇಳಿದೆ, ನನಗೆ ಹಸುನ ಸಾಯಿಸಕ್ಕೆ ಕೊಡ್ತಾನೆ ಕಲಿಪುರುಷ, ಅದನ್ನ ತಳೆದ್ಬಿಟ್ಟು ಅವನಿಗೊಂದು ಸ್ಥಳ ಕೊಡ್ತಾನೆ. ಅವಾಗ ನಾನು ಹೇಳಿದೆನಲ್ಲ ಈ ಥರ ಆಯ್ತು ಅಂತ. ಆ ಥರ ಇವ್ರಿಗೆ ಸಾಮ್ರಾಟ್ ಅಂತ ಹೆಸರು ಪರೀಕ್ಷಿತ್ ಮಹಾರಾಜ್ಗೆ. ಸಾಮ್ರಾಟ್ ಅಂದರೆ ಅಲ್ಲಿ ಸಾಮಂತ ರಾಜುಗಳೆಲ್ಲ ಇರ್ತಾರೆ ಪಕ್ಕದಲ್ಲಿ, ಅವರೆಲ್ಲರೂ ಬಂದು ಟ್ಯಾಕ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ರಂತೆ ಭಯಕ್ಕೆ, ಪರೀಕ್ಷಿತ್ ಮಹಾರಾಜ್ ಭಯಕ್ಕೆ. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜ್ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರಂತೆ, ಜನನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರಂತೆ. ಬೇರೆ ಸಾಮಂತ ರಾಜರ ಹತ್ರ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಸ್ನೇಹಿತ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅವರೇ ಸ್ವತಃವಾಗಿ ಇಟ್ಕೊಂಡ್ಬಂದು ಟ್ಯಾಕ್ಸ್ ಕೊಟ್ಬಿಡ್ತಾ ಇದ್ರು. ಈಗ ಡೆಲ್ಲಿ ಅಂದ್ರೆ ಬಂದು ಕ್ಯಾಪಿಟಲ್ ಸಿಟಿ, ರಾಜಧಾನಿ. ಆ ರಾಜಧಾನಿಗೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ಗೆ ಎಲ್ಲಾ ಸ್ಟೇಟಿಂದನೂ ಟ್ಯಾಕ್ಸ್ ಬರಬೇಕು. ಇವಾಗ ಆ ಟ್ಯಾಕ್ಸ್ ಬರೋದಕ್ಕೆ ಇವ್ರು ಎಷ್ಟು ಸಲ ಅವ್ರಿಗೆ ನೋಟಿಸ್ ಕೊಟ್ಟರು, ಸಮನ್ ಕೊಟ್ಟರು ಕೊಡಲ್ಲ. ಆವಾಗ ಪರೀಕ್ಷಿತ್ ಮಹಾರಾಜ್ ಕಾಲದಲ್ಲಿ ಅವರೇ ತಗೊಂಬಂದು ಕೊಟ್ಬಿಡ್ತಾ ಇದ್ರು. ಎಲ್ಲ ಸ್ಟೇಟ್ ಅವರು ತಗೊಂಬಂದು ಕೊಟ್ಬಿಡ್ತಾರೆ, ಎಲ್ಲ ರಾಜರು ಪಕ್ಕದಲ್ಲಿರೋ ರಾಜರು ಎಲ್ಲರೂ ತಗೊಂಬಂದು ಅವ್ರಿಗೆ ಕೊಟ್ಬಿಡ್ತಾ ಇದ್ರು. ಅಷ್ಟು ಚೆನ್ನಾಗಿ ರಾಜ್ಯವನ್ನು ನಡೆಸ್ತಾ ಇದ್ರು ಇವರು. ಅದಕ್ಕೆ ಇವ್ರಿಗೆ ಸಾಮ್ರಾಟ್ ಅಂತ ಹೆಸರು. ಆದರೆ ಅದೇ ಇಲ್ಲಿ ಕೇಳ್ತಾ ಇದ್ದಾರೆ 10ನೇ ಶ್ಲೋಕದಲ್ಲಿ, ಯಾವುದೇ ಒಂದು ಕೊರತೆ ಇಲ್ವಲ್ಲ ಈ ರಾಜ್ಯದಲ್ಲಿ. ಪರೀಕ್ಷಿತ್ ಮಹಾರಾಜ ರಾಜ್ಯದಲ್ಲಿ ಯಾವ ಕೊರತೆನೂ ಇಲ್ಲ, ಜನಗಳಿಗೆ ತುಂಬಾ ಆಸೆ. ಅವ್ರು ನೋಡಿದ್ರೆ ಜನಗಳಿಗೆ ಮಾತ್ರ, ಮಾನವರಿಗೆ ಮಾತ್ರ ಸಂರಕ್ಷಣೆ ಕೊಡ್ತಾ ಇಲ್ಲ, ಬೇರೆ ಪ್ರಾಣಿಗಳಿಗೂ ಕೊಡ್ತಾ ಇದೆ. ಪ್ರಾಣಿಗಳಿಗೆ, ಸಮುದ್ರಗೆ, ನದಿಗೆ, ಎಲ್ರಿಗೂ, ಎಲ್ಲಾ ಜೀವರಾಶಿಗಳಿಗೂ ಸಂರಕ್ಷಣೆ ಕೊಡ್ತಾ ಇದ್ನಲ್ಲ. ಈ ತರ ಇರುವಾಗ ಪರೀಕ್ಷಿತ್ ಮಹಾರಾಜು ಜೀವನನ ಯಾಕೆ ಅವನು ಈ ವೈರಾಗ್ಯ ತಗೊಳ್ಳೋ ಕಾರಣ ಏನು, ಉಪವಾಸ ಇರೋದಕ್ಕೆ ಕಾರಣ ಏನು? ಆದರೆ ಆತ ಏಕೆ ಇವೆಲ್ಲವನ್ನು ತ್ಯಜಿಸಿ
ಇದೆಲ್ಲ ಬಿಟ್ಬಿಟ್ಟು ಗಂಗಾ ನದಿ ತಟ್ಟದಲ್ಲಿ ಯಾಕೆ ಕೂತ್ಕೊಂಡ್ಬಿಟ್ರು, ಏನ್ ಕಾರಣ ಅಂತ 10ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಪರೀಕ್ಷಿತ್ ಮಹಾರಾಜನು ಭೂಮಿ ಸಾಗರ ಕಲ್ಲಕ್ಕೂ ಒಡೆಯನಾಗಿದ್ದನು. ಆತ ಆ ಮಹಾ ಸಾಮ್ರಾಜ್ಯವನ್ನು ತನ್ನ ಸಾಮರ್ಥ್ಯದಿಂದ ಶ್ರಮ ವಹಿಸಿ ಪಡೆದಿರಲಿಲ್ಲ. ಆ ಸಾಮ್ರಾಜ್ಯ ಬಂದು ತಾನು ಕಷ್ಟಪಟ್ಟೇನು ಪಡೆದಿಲ್ಲ. ತಾತನ ಕಾಲದಿಂದ ಅವ್ರಿಗೆ ಬಂದಿರೋದು. ಸೊ ತನ್ನ ಹಿರಿಯರಾದ ಮಹಾರಾಜ ಯುಧಿಷ್ಠಿರ ಹಾಗೂ ಆತನ ಸೋದರರಿಂದ ಆನುವಂಶಿಕವಾಗಿ ಪಡೆದಿರೋದು. ಅವ್ರ ಹಿರಿಯರಿಂದ ಪಡೆದಿರೋದು ಅದನ್ನ, ಆ ರಾಜ್ಯನ. ಸೊ ಪರೀಕ್ಷಿತ್ ಮಹಾರಾಜನು ಸಮರ್ಥ ಆಡಳಿತಗಾರನಾಗಿದ್ದು ತನ್ನ ಹಿರಿಯರ ಹೆಸರಿಗೆ ಕೀರ್ತಿಗೆ ತಕ್ಕವನಾಗಿದ್ದನು. ಸೊ ಆ ರಾಜ್ಯನ ಕೊಟ್ಟಿದ್ದಕ್ಕೆ ಎಷ್ಟೋ ಸಂತೋಷ ಎಲ್ಲರಿಗೂ. ಯಾಕಂದ್ರೆ ನೋಡಪ್ಪ, ಅವರು ತಾಯಿ ತಂದೆ ಸೊತ್ತು, ತಾತನ ಸೊತ್ತು, ಮುತ್ತಾತನ ಸೊತ್ತು ಕಾಪಾಡ್ಕೊಂಡ್ ಬಂದಿದ್ದಾನೆ, ಯಾವುದು ಮಾರಿಲ್ಲ ಇವನು. ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ, ಪರೀಕ್ಷಿತ್ ಮಹಾರಾಜ್ ಅವರ ಹಿರಿಯರು ಕೊಟ್ಟಿರೋ ರಾಜ್ಯನ ಹಂಗೆ ಕಾಪಾಡ್ಕೊಂಡ್ ಬರ್ತಾ ಇದ್ದಾನೆ, ಏನು ಕೊರತೆ ಇಲ್ದ್ರೆ ಕಾಪಾಡ್ಕೊಂಡ್ ಬರ್ತಾ ಇದ್ದಾನೆ ಸಂರಕ್ಷಣೆಯಾಗಿ. ಆತನ ಆಡಳಿತದಲ್ಲಾಗಲಿ ಸಂಪತ್ತಿನಲ್ಲಾಗಲಿ ಯಾವ ಕೊರತೆಯೂ ಇರಲಿಲ್ಲ. ಸಂಪತ್ತಲ್ಲೂ ಕೊರತೆ ಇಲ್ಲ, ಆಡಳಿತದಲ್ಲಿ ರಾಜ್ಯನ ಪರಿಪಾಲನೆ ಮಾಡ್ತಾನಲ್ಲ ಅದರಲ್ಲಿ ಕೊರತೆ ಇಲ್ಲ. ಹೀಗಿದ್ದರೂ ಆತ ಇಂತಹ ಅನುಕೂಲಕರ ಪರಿಸರವನ್ನು ಬಿಟ್ಟು ಅಮರನ ಉಪವಾಸ ಮಾಡಲು ಗಂಗಾ ನದಿ ತೀರಕ್ಕೆ ಏಕೆ ಹೋಗಿ ಕುಳಿತ. ಇದು ಆಶ್ಚರ್ಯಕರ ವಿಷಯವಾದುದರಿಂದ ಅವರೆಲ್ಲರೂ ಇದರ ಕಾರಣ ತಿಳಿಯಲು ಕುತೂಹಲವಾಗಿದ್ದಾರೆ. ಋಷಿಮುನಿಗಳೆಲ್ಲ ಕೇಳ್ತಾ ಇದ್ದಾರೆ, ಕುತೂಹಲ ಅವ್ರಿಗೆ ಆಶ್ಚರ್ಯ. ಇಷ್ಟು ರಾಜ್ಯ ಅವರು ಪರಿಪಾಲನೆ ಮಾಡೋದಲ್ಲಿ ಏನು ಕೊರತೆ ಇಲ್ಲ, ಮತ್ತೆ ಇದರಲ್ಲಿ ಕೊರತೆ ಇಲ್ಲ, ಸಂಪತ್ತಲ್ಲಿ ಕೊರತೆ ಇಲ್ಲ, ಯಾವ್ದ್ರಲ್ಲಿ ತಪ್ಪು ಕಂಡಿಡಿಯಕ್ಕೆ ಆಗಲ್ಲ. ಹಂಗಿರುವಾಗ ಗಂಗಾ ನದಿ ತಡದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ ಇವನು. ಪರೀಕ್ಷಿತ್ ಮಹಾರಾಜ ಉಪವಾಸದಿಂದ ಕೂತ್ಕೊಂಡಿದ್ದಾನೆ. ಅದು ನೀರಿಲ್ದಿರಾ, ನಿದ್ದೆ ಮಾಡ್ದಿರಾ, ಏನು ತಿಂದಿರಾ, ಅಲ್ಲಿ ಕೂತ್ಕೊಂಡು ಗಂಗಾ ನದಿ ಕೂತ್ಕೊಂಡಿದ್ದಲ್ಲ. ಕಾರಣ ಏನು ಇದಕ್ಕೆ? ಈ ಕುತೂಹಲಕ್ಕೆ ಕಾರಣ ಏನು ಅಂತ ಕುತೂಹಲ ಅವ್ರಿಗೆಲ್ಲ ಆಶ್ಚರ್ಯ. ಯಾರಿಗೆ? ಈ ಋಷಿ ಮುನಿವರಿಗೆಲ್ಲ, ಈ ನೈಮಿಷಾರಣ್ಯ ಋಷಿಗಳೆಲ್ಲ ಕೇಳ್ತಾ ಇದ್ದಾರೆ, ಸೂತ ಗೋಸ್ವಾಮಿ ಯಾಕಲ್ಲಿ ಕೂತ್ಕೊಂಡ್ಬಿಟ್ರು ಅವರು, ಏನ್ ಕಾರಣ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರೀಕ್ಷಿತನು ಶ್ರೇಷ್ಠ ಸಾಮ್ರಾಟನಾಗಿದ್ದಾನೆ. ಅವನ ಎಲ್ಲ ಶತ್ರುಗಳು ಸ್ವಂತ ಹಿತದೃಷ್ಟಿಯಿಂದಲೇ ಆತನ ಬಳಿ ಬಂದು ತಮ್ಮ ಸಕಲ ಸಂಪತ್ತನ್ನು ಆತನಿಗೆ ಪಾದಗಳಿಗೆ ಒಪ್ಪಿಸಿ ನಮಸ್ಕರಿಸುತ್ತಿದ್ದರು. ಆತ ದೃಢಕಾಯನಾದ ತರುಣನು, ಬಲಶಾಲಿಯೂ ಆಗಿದ್ದಾನೆ. ಆತನ ಬಳಿ ಅಪಾರ ಐಶ್ವರ್ಯವೂ ಇದ್ದಿತು. ಹೀಗಿದ್ದರೂ ಆತ ಏಕೆ ಎಲ್ಲವನ್ನು ತನ್ನ ಪ್ರಾಣವನ್ನು ತ್ಯಜಿಸಲು ಸಿದ್ಧವನಾಗಿದ್ದಾನೆ. ಈಗ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿರುವಾಗ ಅವನಿಗೇನು ಬಿಟ್ಟು ಹೋಗೋ ಅವಶ್ಯಕತೆ ಇರಲ್ಲ. ಧನ ಸರಿಯಾಗಿರುತ್ತೆ, ಸಂಪತ್ತು ಸರಿಯಾಗಿರುತ್ತೆ, ಸಂಸಾರ ಸರಿಯಾಗಿರುತ್ತೆ, ಎಲ್ಲ ಸರಿಯಾಗಿರುತ್ತೆ. ಅವನು ಒಳ್ಳೆ ಪರಾಕ್ರಮವಂತನಾಗಿರ್ತಾನೆ. ಈ ತರ ಪರೀಕ್ಷಿತ್ ಮಹಾರಾಜು ಪರಾಕ್ರಮವಂತನು. ಅವನಿಗೆ ಬೇಕಾಗಿರೋ ಸೌಕರ್ಯ ಎಲ್ಲ ಇದೆ, ದೊಡ್ಡ ಶ್ರೀಮಂತ. ಇದೆಲ್ಲ ಇಷ್ಟೊಂದಿರುವಾಗ ಯಾಕೆ ಇದೆಲ್ಲ ಬಿಡ್ಬೇಕಾಗಿ ಬಂತು ಅವನಿಗೆ? ಏನ್ ಕಾರಣ? ಯಾಕೆ ಬಿಡ್ತಾ ಇದ್ದಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆ. ಋಷಿಗಳೆಲ್ಲ ಕೇಳ್ತಾ ಇದ್ದಾರೆ. ತನ್ನ ಪ್ರಾಣವನ್ನು ತ್ಯಜಿಸಲು ಸಿದ್ಧನಾದನು. ಇಷ್ಟೆಲ್ಲ ಇದ್ಕೊಂಡು ಒಳ್ಳೆ ಹೆಂಡತಿ, ಅಂದವಾದ ಹೆಂಡತಿ, ಅಂದ ಚಂದ ಇರೋ ಹೆಂಡತಿ, 16 ವಯಸ್ಸು 17 ವರ್ಷ ಹೆಂಡತಿಗೆ ಆನೆಗಳು, ಬೇಕಾದಷ್ಟು ಆನೆಗಳು, ಬೇಕಾದಷ್ಟು ಕುದುರೆಗಳು, ಬೇಕಾದಷ್ಟು ಸೇನಾಧಿಪತಿಗಳು, ಬೇಕಾದಷ್ಟು ದುಡ್ಡು, ಬೇಕಾದಷ್ಟು ರತ್ನಗಳು, ಬೇಕಾದಷ್ಟು ವಜ್ರ ವೈಡೂರ್ಯಗಳು ಎಲ್ಲ ಇದೆ. ಇದೆಲ್ಲ ಇದು ಯಾಕೆ ಪ್ರಾಣ ತ್ಯಜಿಸೋದಿಕ್ಕೆ ಸಿದ್ಧವಾಗವನೆ ಅಂತ ಕೇಳ್ತಾರೆ. ಆತನ ಜೀವನದಲ್ಲಿ ಅಹಿತವಾದದ್ದು ಯಾವುದೂ ಇರಲಿಲ್ಲ. ಯಾವುದು ಕಷ್ಟನೇ ಇರಲಿಲ್ಲ. ಆತ ತರುಣನಾಗಿದ್ದ. ಅಧಿಕಾರ ಹಾಗೂ ಸಂಪತ್ತನ್ನು ಸಂತೋಷವಾಗಿ ಅನುಭವಿಸಬಲ್ಲವನಾಗಿದ್ದ. ಹೀಗಾಗಿ ಆತ ಕ್ರಿಯಾಶೀಲ ಬದುಕಿನಿಂದ ನಿವೃತ್ತನಾಗುವ ಅಗತ್ಯವೂ ಇರಲಿಲ್ಲ. ಶತ್ರುರಾಜರ ಆತನ ಒಳಬಂದು ತಮ್ಮ ಹಿತೋಸ್ಕರ ಸಂಪತ್ತುಗಳನ್ನು ಸಮರ್ಪಿಸುತ್ತಿದ್ದಾರೆ ಎಂದರೆ ಆತನ ರಾಜ್ಯದಲ್ಲಿ ತೆರಿಗೆ ಸಂಗ್ರಹ ಏನೇನು ತೊಂದರೆ ಎನಿಸಿರಲಿಲ್ಲ. ಸೊ ಶತ್ರು ರಾಜುಗಳೆಲ್ಲ ಏನ್ ಮಾಡ್ತಾರೋ, ಸರಿಯಾದ ಟೈಮ್ ಬಂದು ಅವ್ನಿಗೆ ಟ್ಯಾಕ್ಸ್ ಕೊಟ್ಬಿಡ್ತಾ ಇದ್ರು. ತೆರಿಗೆ ತಗೋ ನಮ್ಮ ರಾಜ್ಯದ ಟ್ಯಾಕ್ಸ್ ತಗೋ ಅಂತ ಎಲ್ಲ ರಾಜ್ಯಗಳು, ಶತ್ರು ರಾಜುಗಳು ಬಂದು ಕೊಟ್ಬಿಡ್ತಾ ಇದ್ರಂತೆ. ಅಷ್ಟೊಂದು ಬಲಾಕ್ರಮವಾಗಿ ಎಲ್ಲರೂ ಭಯ ಬೀಳ್ತಾ ಇದ್ರು ಅವ್ನು ನೋಡಿದ್ರೆ. ಸೊ ಈಗಿರುವಾಗ ಅವನು ತುಂಬಾ ಬುದ್ಧಿವಂತ ಕೂಡ. ಆಮೇಲೆ ಕೆಲಸ ಮಾಡೋದ್ರಲ್ಲಿ ಒಳ್ಳೆ ಕ್ರಿಯಾಶೀಲ, ಎಲ್ಲ ಕಾರ್ಯಗಳು ಮುಚ್ಚಿಟವಾಗಿ ಮಾಡ್ತಾ ಇದ್ದ. ಧರ್ಮಿಷ್ಠನಾಗಿ ಇದ್ದ. ಪರೀಕ್ಷಿತ್ ತುಂಬಾ ಧರ್ಮಿಷ್ಠ.
ತನ್ನೆಲ್ಲ ಶತ್ರುಗಳನ್ನು ಜಯಿಸಿದ್ದ. ಆದ್ದರಿಂದ ಆತನ ಸಾಮ್ರಾಜ್ಯ ಸಂಪದರ್ಚಿತವಾಗಿತ್ತು. ಸೊ ಅವನ ಎಲ್ಲ ಶತ್ರುವನ್ನು ಜಯಿಸ್ಬಿಟ್ಟಿದ್ದ. ಯಾರು ಅವನ ಮುಂದೆ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಪರಾಕ್ರಮವಂತ. ಆಮೇಲೆ ಹಾಲು, ಧಾನ್ಯ, ತರಕಾರಿ, ಹಣ್ಣು ಎಲ್ಲ ಸಮೃದ್ಧಿಯಾಗಿತ್ತು. ಇವಾಗ ನೋಡಿ ನಮಗೆ ಇನ್ನು ಸ್ವಲ್ಪ ದಿನ ಆದ್ರೆ ಇದು ಬೇಸಿಗೆ ಬಂತು, ನೀರಿರಲ್ಲ. ಆಮೇಲೆ ಹಣ್ಣುಗಳು, ಹಾಲು ಬರೇ ನೀರೇ. ಹೌದು, ಎಲ್ಲಾ ಕಡೆನೂ ಅಷ್ಟೇ. ಒಂದು ಲೀಟರ್ ಹಾಲಿಗೆ 2 ಲೀಟರ್ ನೀರು ಹಾಕ್ತಾರೆ. ಇಲ್ಲಾಂದ್ರೆ ಅವ್ನಿಗೆ ಯಾವ ಲಾಭ ಬರಲ್ಲ. ಇನ್ನೊಂದು, ಶುದ್ಧವಾದ ಹಾಲು, ನೀರಿಲ್ದಿರ ಹಾಲು ಕೊಡ್ಬೇಕು ಅಂದ್ರೆ ನಾವು ಯಾರು ದುಡ್ಡು ಕೊಡೋ ಜನ, ದುಡ್ಡು ಜಾಸ್ತಿ. ಇದು 52 ರೂಪಾಯಿ ಆದ್ರೆ 104 ರೂಪಾಯಿ ಆಗುತ್ತೆ. ಇವಾಗ ನಾಟಿ ಹಸು ಹಾಲು ನೆನ್ನೆ ಒಬ್ಬನ ಕೇಳಿದ್ರೆ 150 ರೂಪಾಯಿ ಹೇಳ್ತಾನೆ ಲೀಟ್ರು. ಅದೇ ಸಿಗ್ತದೆ, ಅಲ್ಲಿ ಸಿಗ್ತದೆ, ಕೃಷ್ಣಗಿರಿ ಪಕ್ಕದಲ್ಲಿ ಸಿಗುತ್ತೆ, ಹಳ್ಳಿಗಳಲ್ಲಿ ಸಿಗುತ್ತೆ. ಇಲ್ಲಿ ಕೇಳಿ ನೋಡಿದೆ, ಒಂದಿಬ್ಬರಿಂದ ಕೇಳಿದೆ, ಯಾರು ಇಲ್ಲ ಅಂತ ಹೇಳ್ಬಿಟ್ರು. ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಶೇಷಾದ್ರಿಪುರಮಲ್ಲಿ ಮಾಡ್ತಾ ಇದ್ರು, 120 ರೂಪಾಯಿ ಲೀಟ್ರು ಅಲ್ಲಿ ಮಾಡ್ತಾ ಇದ್ರು. ಆರ್ಗಾನಿಕ್ ಹಾಲು ಅಂತ ಹೇಳ್ಬಿಟ್ಟು ನಾಟಿ ಹಸು, ಅದು ನಾಟಿ ಹಸು ಹಾಲನ್ನ ಶ್ರೇಷ್ಠ. ಅದು ಮಕ್ಕಳಿಗೆ ತುಂಬಾ ಒಳ್ಳೇದು, ವೆಯ್ಟ್ ಜಾಸ್ತಿ ಬರುತ್ತೆ. ಆಮೇಲೆ ಬ್ರೈನ್, ನಾಟಿ ಹಸಿರು ನೀರು ಬರುತ್ತೆ, ಹೌದು, ಸೀಮೆ ಹಸಿರು ಗಟ್ಟಿ ಬರುತ್ತೆ. ಮೂಳೆ ಬಂದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಕಾಲದಲ್ಲಿ ಗಟ್ಟಿಗಿತ್ತು. ಸೊ ಆತರ ಹಾಲು, ಧಾನ್ಯ, ಲೋಹಗಳು ಅಂದ್ರೆ ಮೆಟಲ್ಸ್ ಎಲ್ಲವೂ ಸಮೃದ್ಧವಾಗಿತ್ತು ಇವರ ಪರೀಕ್ಷಿತ್ ಮಹಾರಾಜ್ ಕಾಲದಲ್ಲಿ. ಹೊಳೆ, ಹಳ್ಳ, ಗಿರಿಗಳು ತುಂಬಿದ್ದು. ಕೆರೆ ಇವಾಗ ನಮ್ ಕೆರೆ ನೋಡಿದ್ರೆ ಫುಟ್ಬಾಲ್, ಕ್ರಿಕೆಟ್ ಆಡ್ಬೋದು, ಆ ತರ ಇದೆ. ಹಳ್ಳ, ಗಿರಿಗಳು ಅಂದ್ರೆ ಮಳೆ, ಇದು ಬೆಟ್ಟಗಳೆಲ್ಲ ತುಂಬಿತ್ತು. ಹೀಗೆ ಭೌತಿಕವಾಗಿ ಎಲ್ಲವೂ ತೃಪ್ತಿಕರವಾಗಿತ್ತು, ಏನು ಕೊರತೆ ಇಲ್ಲ. ಆ ಕಾಲದಲ್ಲ, ಪರೀಕ್ಷಿತ್ ಮಹಾರಾಜ್ ಕಾಲದಲ್ಲಿ 5000 ವರ್ಷಗಳ ಮುಂದೆ ಹೇಳ್ತಾ ಇದ್ರು, ಎಲ್ಲ ಇತ್ತು ಅವಾಗ. ರಾಜ್ಯವನ್ನು, ಪ್ರಾಣವನ್ನು ತ್ಯಾಗ ಮಾಡುವ ಅಗತ್ಯವಿರಲಿಲ್ಲ. ಋಷಿಗಳು ಇಷ್ಟೆಲ್ಲ ಇದ್ದು ನೀವು ಏನಕ್ಕೆ ರಾಜ್ಯನ ಪ್ರಾಣನ ಎಲ್ಲ ತ್ಯಾಗ ಮಾಡುವ ಅಗತ್ಯ ನಿನ್ಗೆ, ಅವಸರ ಏನ್ ಬಂತು ನಿನ್ಗೆ ಅಂತ ಋಷಿಗಳೆಲ್ಲ ಕೇಳ್ತಾ ಇದ್ದಾರೆ, ಕೇಳಲು ಕಾತರಾಗಿದ್ದಾರೆ. ಇದಕ್ಕೆ ಉತ್ತರ ಕೊಡೋಕೆ, ಆ ಉತ್ತರ ಬರೋದಕ್ಕೆ ಕಾತರ ವೆಯ್ಟ್ ಮಾಡ್ತಾರೆ. ಹೇಳಿ ನಮ್ಗೆ ಅರ್ಥ, ನಮ್ಗೆ ಬೇಗ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅದು 12ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪರಮ ಪುರುಷನಿಗೆ ತಮ್ಮನ್ನು ಅರ್ಪಿಸಿಕೊಂಡವರು ಇತರರ ಕಲ್ಯಾಣ, ಅಭಿವೃದ್ಧಿ ಹಾಗೂ ಸಂತೋಷಕ್ಕಾಗಿ ಮಾತ್ರ ಜೀವಿಸಿರುತ್ತಾರೆ. ಸೊ ಯಾರು ಪರಮ ಪುರುಷನ್ಗೆ ಶರಣಾಗತಿ ಆಗಿರ್ತಾರೋ, ಅರ್ಪಣೆ ಮಾಡ್ಕೊಂಡಿರ್ತಾರೋ, ಅವ್ರ ಜೀವನನೇ ಭಗವಂತನಿಗೋಸ್ಕರ ಯಾರು ಅರ್ಪಣೆ ಮಾಡ್ಕೊಂಡಿರ್ತಾರೋ ಅಂತವ್ರು ಬಂದು ಲೋಕ ಕಲ್ಯಾಣ ಮಾಡೋದು ಜಾಸ್ತಿ. ಲೋಕ ಕಲ್ಯಾಣ ಅಂದ್ರೆ ಬೇರೆಯವ್ರಿಗೋಸ್ಕರ ಬದುಕೋದು, ಬೇರೆಯವ್ರಿಗೋಸ್ಕರ ಇದು ಮಾಡೋದು, ಸೇವೆ ಮಾಡೋದು, ಬೇರೆಯವರ ಸಂತೋಷಕ್ಕೆ, ಬೇರೆಯವರ ಒಂದು ಅಭಿವೃದ್ಧಿಗೋಸ್ಕರ ಅವರು ಜೀವನ ಮಾಡ್ತಾ ಇರ್ತಾರೆ. ಯಾವ ರೀತಿಯೂ ಸ್ವಾರ್ಥ ಸುಖಯ ಬಯಕೆಯ ಅವರಿಗಿರುವುದಿಲ್ಲ. ಅವ್ರಿಗೋಸ್ಕರ ಏನು ಮಾಡ್ಕೊಳ್ತಾ ಇರಲಿಲ್ಲ. ಈಗ ಇರೋರ ರಾಜಕೀಯ ನಾಯಕರು ಏನ್ ಮಾಡ್ತಾರೆ, ಎಲ್ಲ ಅವ್ರಿಗೋಸ್ಕರ ಮಾಡ್ಕೊಳ್ತಾರೆ. ಅವ್ರ ಮಗನಿಗೆ, ಅವ್ರ ಮಗಳಿಗೆ, ಅವ್ರ ಅಳಿಯನಿಗೆ, ಅವರ ವಂಶ ಪಾರಂಪರೆ ಯಾರು ಇದಾರೋ ಎಲ್ರಿಗೂ ಮಾಡ್ಕೊಬಿಡ್ತಾರೆ. ದೇವರಿಗೂ ಮಾಡಲ್ಲ, ಜನರಿಗೂ ಮಾಡಲ್ಲ. ಜನರ ಹತ್ರ ಮಾತ್ರ ಟ್ಯಾಕ್ಸ್ ಎಲ್ಲ ಇಸ್ಕೊಂಡ್ಬಿಡ್ತಾರೆ. ಅವ್ನಿಗೆ ಅರ್ಹತೆ ಇದೆಯೋ ಇಲ್ಲ ಅವನ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ. ಅಲ್ಲ, ಅವ್ನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಮಗನ್ನ. ಇವನ್ ವಯಸ್ಸಾದ್ಮೇಲೆ ಇವನ್ ಕೈಲಿ ಆಗಲ್ಲ. ಇರೋವನ್ನ ಮುಖ್ಯಮಂತ್ರಿ, ಅವನ ಮಗನ ಅವ್ನಿಗೆ ಏನು ಅರ್ಹತೆ ಇರಲ್ಲ, ಆದ್ರೆ ಏನ್ ಚಮತ್ಕಾರ ಇರಲ್ಲ, ಆದ್ರೂ ಅವ್ನು ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ವಂಶಾಂಗ ಬೆಳಿಬೇಕಲ್ಲ, ಬೇರೆ ಯಾರೋ ಬರಬಾರ್ದು. ಸ್ವಾರ್ಥ. ಎಲ್ಲ ಬಗೆಯ ಐಹಿಕ ಭೋಗಗಳಿಂದ ದೂರನಾಗಿದ್ದಾನೆ ಪರೀಕ್ಷಿತ್ ಮಹಾರಾಜ್. ಏನು ಆಸೆ ಇಲ್ಲ ಅವನಿಗೆ. ಎಲ್ಲ ಬಯಕೆ ಅಂದ್ರೆ ಎಲ್ಲ ಆಸೆಗಳಿಂದ ದೂರ ಇದ್ದಾರೆ. ದುಡ್ಡು ಆಸೆ ಇಲ್ಲ, ಕಾಮದ ಆಸೆ ಇಲ್ಲ, ಆಮೇಲೆ ಹೆಸರು ಹೊಗಳು, ನನಗೆ ಕೀರ್ತಿ ಬರ್ಬೇಕಂತ ಆಸೆ ಇಲ್ಲ, ಯಾವ ತರವಾದ ಆಸೆ ಇಲ್ಲ ಅವನಿಗೆ. ಇತರರಿಗೆ ಆಶ್ರಯವಾಗಿದ್ದ ತನ್ನ ಮೃತ್ಯ ದೇಹವನ್ನು ಬಿಡಲು ಆತನಿಗೆ ಹೇಗೆ ಸಾಧ್ಯವಾಯಿತು? ಸೊ ಬೇರೆಯವರಿಗೋಸ್ಕರ ತನ್ನಕ್ಕೆ ತಾನೇ ಅವನು ಪ್ರಾಣ ತ್ಯಾಗ ಮಾಡ್ಕೊಳ್ಳೋಕ್ಕೆ ಸಿದ್ಧನಾಗ್ಬಿಟ್ಟ. ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾ ಇದ್ದಾರೆ. ಪರಮ ಪುರುಷನ ಭಕ್ತನಾದರಿಂದ ಪರಿಚಿತ ರಾಜನು, ಆದರ್ಶ ರಾಜನು, ಉತ್ತಮ ಗೃಹಸ್ಥನೂ ಆಗಿದ್ದನು. ಸೊ ಭಗವಂತನಿಗೆ ಶುದ್ಧ ಭಕ್ತನಾದವನು ಹೆಂಗಿರ್ತಾನೆ, ಆದರ್ಶನ ರಾಜನ ಅಂದ್ರೆ ಉದಾಹರಣೆ ಆಗಿರ್ತಾನೆ ಬೇರೆಯವರಿಗೆ. ಬೇರೆಯವ್ರು ನೋಡಿ ಅವ್ನು ಕಲ್ತ್ಕೋಬೇಕು, ಬೇರೆಯವ್ರು ನೋಡಿ ಅವ್ನು ರಾಜ್ಯ ಪರಿಪಾಲನೆ ಮಾಡಬೇಕು. ಆಮೇಲೆ ಉತ್ತಮ ಗೃಹಸ್ಥನಾಗಿ ಇರ್ತಾನೆ. ಏನಪ್ಪ ನಂಗೆ ಮದುವೆ ಆಗೋಯ್ತು,
ನಾನು ಈ ತರ ನನಗೆ ನನ್ನ ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಆ ಜನರನ್ನೆಲ್ಲ ಬಿಟ್ಬಿಟ್ಟು ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರ ನೋಡ್ಕೋಣ ಮೊದಲ ಅನ್ನೋ ಸ್ವಾರ್ಥ ಇಲ್ಲ. ಯಾವಾಗ್ಲೂ ಜನರಿಗೋಸ್ಕರನೇ ಬದುಕ್ತಾ ಇದ್ದ. ಆ ಕಾಲದಲ್ಲಿ ಎಲ್ಲಾರನು ತನ್ನ ಮಕ್ಕಳಿಗಿಂತ ಬೇರೆ ಮಕ್ಕಳನ್ನ ಸ್ವಂತ ಮಕ್ಕಳ ತರ ನೋಡ್ಕೊಂತಾ ಇದ್ದಂತೆ ರಾಜರನ್ನವರು. ಹಾ, ಹಂಗಲ್ಲ, ಇವ್ರನ್ನು ಮನೆಯಲ್ಲಿರೋ ನೋಡ್ಕೊಂತ ಇದ್ರು. ಮನೆಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು, ಹೊರಗಡೆ ಪ್ರಜೆಗಳ ಮಕ್ಕಳಿಗೆ ತರಲ್ಲ ಅವ್ರನ್ನು ಚೆನ್ನಾಗಿ ನೋಡ್ಕೊಂತ ಇದ್ರು. ಆತರ ಪರೀಕ್ಷಿತ್ ಮಹಾರಾಜ್ ಆತರ ನೋಡ್ಕೊಂತ ಇದ್ರು. ಪರೀಕ್ಷಿತ್ ಮಹಾರಾಜು, ಯುಧಿಷ್ಠಿರ ಮಹಾರಾಜು, ರಾಮರಾಜ್ಯ, ಅದಕ್ಕೆ ರಾಮರಾಜ್ಯ ಅಂತ ಹೇಳೋದು. ಇದಕ್ಕೆ ಉತ್ತಮ ಉದಾಹರಣೆ ಆಗಿದ್ರು ಇವರು ಪರೀಕ್ಷಿತ್ ಮಹಾರಾಜ. ತನ್ನ ಒಡೆತನದಲ್ಲಿದ್ದ ಯಾವ ಐಹಿಕ ಸಂಪತ್ತಿನ ಬಗೆಗೂ ಆತನಿಗೆ ವೈಯಕ್ತಿಕ ಆಸಕ್ತಿ ಇರಲಿಲ್ಲ. ಬೇಕಾದಷ್ಟು ಆಸ್ತಿ ಇತ್ತು ಪಾಂಡವರು ಸಂಪಾದಿಸಿರೋದು, ಯಾವುದ್ರ ಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಆಸೆನೇ ಇಲ್ಲ. ಆದರೆ ರಾಜನಾಗಿದ್ದರಿಂದ ಈ ಜೀವನ ಮಾತ್ರವಲ್ಲ, ಮುಂದಿನ ಜೀವನಕ್ಕಾಗಿಯೂ ಸಹ ಪ್ರಜೆಗಳಿಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆತ ಲೌಕಿಕ ಕಾರ್ಯಗಳಲ್ಲಿ ತೊಡಗಿರುತ್ತಿದ್ದನು. ಆದರೆ ರಾಜನಾಗುವುದರಿಂದ ಈ ಜೀವನ ಮಾತ್ರವಲ್ಲ, ಮುಂದಿನ ಜೀವನಕ್ಕಾಗಿಯೂ ಸಹ ಪ್ರಜೆಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆತ ಲೌಕಿಕ ಕಾರ್ಯಗಳಲ್ಲಿ ತೊಡಗಿರುತ್ತಿದ್ದನು. ಅವನ ರಾಜ್ಯದಲ್ಲಿ ಗೋವಧಗಾಗಲಿ ಕಷಾಯಿಕನಗಾಗಲಿ ಅವಕಾಶವೇ ಇರಲಿಲ್ಲ. ಅವನು ಪಕ್ಷಪಾತಿಯಾದ ಮೂರ್ಖ ರಾಜನಾಗಿರಲಿಲ್ಲ. ಇದೆಲ್ಲ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ. ಗೋವನ್ನ ಹತ್ಯೆ ಮಾಡಕ್ ಬಿಡ್ತಾ ಇರಲಿಲ್ಲ. ಆಮೇಲೆ ಬೇರೆಯವರಿಗೆ ಉದಾಹರಣವಾಗಿ ಇರ್ತಾ ಇದ್ದ. ಇನ್ನೊಂದು ಈಗ ನಡೆಯೋವರ ಒಂದು ಸಮಯಕ್ಕೆ ಮಾತ್ರ ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಪ್ರಜೆಗಳಿಗೆ ಏನ್ ಬೇಕೋ ಅದೆಲ್ಲ ರಕ್ಷಣೆ ಮಾಡ್ಕೊಡ್ತಾ ಇದ್ದ, ಸೌಕರ್ಯ ಎಲ್ಲ ಮಾಡ್ಕೊಡ್ತಾ ಇದ್ದ. ಸೊ ಒಬ್ಬರನ್ನು ರಕ್ಷಿಸಿ ಮತ್ತೊಬ್ಬರನ್ನು ಬಲಿ ಕೊಡುವ ರೀತಿ ಅವನದಾಗಿರಲಿಲ್ಲ. ಜನರನ್ನ ಸಹ ರಕ್ಷಣೆ ಕೊಡೋದು, ಪ್ರಾಣಿಗಳನ್ನೆಲ್ಲ ಸಾಯಿಸೋದು, ಆತರ ಮಾಡ್ತಾ ಇಲ್ಲ. ಈಗ ನೋಡಿ, ಇವಾಗ 90% ಯಾರು ತಿಂದೇ ಇರೋರೇ ಇಲ್ಲ, ಎಲ್ಲರೂ ತಿನ್ನೋರೆ, ಎಲ್ಲ ಮಾಂಸಾಹಾರ ತಿನ್ನೋರೆ. ಮಾಂಸಾಹಾರ ತಿಂದಿರೋರಿಗೆ ನಾವು ಯಾರಿಗೂ ಮನೆ ಬಾಡಿಗೆ ಕೊಡ್ಬೇಕಂದ್ರೆ ಮನೇನ ಖಾಲಿ ಇಟ್ಕೊಳ್ಬೇಕು, ಸಿಗಲ್ಲ, ಯಾರನ್ನು ಬರೋದೇ ಇಲ್ಲ. 95% ಎಲ್ಲ ತಿನ್ನೋರೆ, ಆ ಥರ ಆಗ್ಬಿಟ್ಟಿದೆ. ಅದೇ ಇಲ್ಲೇ ತರ ಬೇರೆ ಪ್ರಾಣಿಗಳನ್ನ ಕೂಡ ರಕ್ಷಣೆ ಮಾಡ್ತಾ ಇದ್ದಂತೆ. ಕೋಳಿ, ಕುರಿ, ಹಸು ಯಾರನ್ನು ಅವಾಗ ಕೊಲೆ ಮಾಡಕ್ಕೆ ಬಿಡ್ತಾ ಇಲ್ಲ. ಎಲ್ಲರಿಗೂ ಸಂರಕ್ಷಣೆ ಕೊಡ್ತಾ ಇಲ್ಲ ಪರೀಕ್ಷಿತ್ ಮಹಾರಾಜ್. ಮನುಷ್ಯರು, ಪ್ರಾಣಿಗಳು, ಸಸ್ಯ ಹಾಗೂ ಸಕಲ ಜಂತುಗಳನ್ನು ಸಂತೋಷವಾಗಿಡಬೇಕಾದರೆ ಹೇಗೆ ಆಡಳಿತ ನಡೆಸಬೇಕೆಂಬುದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಅಂದ್ರೆ ಮನುಷ್ಯನ ಮಾತ್ರ ಅಲ್ಲ, ಅದು ಇತರ ಪ್ರಾಣಿಗಳನ್ನ ಯಾವ ತರ ನೋಡ್ಕೊಬೇಕು, ರಕ್ಷಣೆ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಇವ್ರಿಗೆ. ಯಾರಿಗೆ? ಪರೀಕ್ಷಿತ್ ಮಹಾರಾಜ್ಗೆ. ಆತನಿಗೆ ಯಾವುದೇ ಬಗೆಯ ಸ್ವಾರ್ಥವಿರಲಿಲ್ಲ. ಸ್ವಾರ್ಥಪರನಲ್ಲ, ಸ್ವಾರ್ಥ ಇಲ್ಲ. ತನಗೋಸ್ಕರ ಏನು ಮಾಡ್ತಾ ಇರಲಿಲ್ಲ. ಸ್ವಾರ್ಥವು ಆತ್ಮಕೇಂದ್ರಿಕ ಅಥವಾ ಆಧಾರ ವಿಸ್ತಾರವಾಗಿರುತ್ತದೆ. ಆತನಿಗೆ ಇವೆರಡೂ ಇರಲಿಲ್ಲ. ಸ್ವಾರ್ಥ ಅನ್ನೋದೇ ಅವನಿಗೆ ಇರಲಿಲ್ಲ. ಯಾಕಂದ್ರೆ ಸ್ವಾರ್ಥ ಇದ್ರೆ ಏನಾಗುತ್ತೆ, ತನ್ನ ಸಂಸಾರಕ್ಕೋಸ್ಕರ ಕೇಂದ್ರ ಮಾಡ್ಕೊಂಡ್ಬಿಡ್ತಾನೆ. ಪರಮ ಸತ್ಯನಾದ ಪರಮ ಪುರುಷನನ್ನು ತೃಪ್ತಿಪಡಿಸಿದವೇ ಆತನ ಆಸಕ್ತಿಯಾಗಿದ್ದಿತು. ದೇವರನ್ನು ತೃಪ್ತಿ ಮಾಡೋದು ಒಂದೇ ಅವರ ಗುರಿ, ಬೇರೆ ಏನ್ ಗುರಿನೂ ಇಲ್ಲ ಅವ್ರಿಗೆ. ರಾಜ ಭಗವಂತನ ಪ್ರತಿನಿಧಿ, ಹೀಗಾಗಿ ರಾಜನ ಆಸಕ್ತಿ ಭಗವಂತನ ಆಸಕ್ತಿಯ ರೀತಿಯೇ ಇರಬೇಕು. ಸೊ ನಮ್ಮ ಆಸೆ ಎಲ್ಲ ಯಾವ ತರ ಇರಬೇಕು? ಭಗವಂತನ ಸಂತೋಷ ಮಾಡೋ ತರನೇ ಇರಬೇಕು. ನಮಗೋಸ್ಕರ ನಾವು ಸಂತೋಷ ಪಡೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಭಗವಂತನು ಎಲ್ಲಾ ಜೀವಿಗಳ ತನಗೆ ವಿಧೇಯರಾಗಿದ್ದು ಸುಖವಾಗಿರಬೇಕೆಂದು ಅಪೇಕ್ಷಿಸುತ್ತಾನೆ. ಸೊ ಭಗವಂತ ಏನ್ ಅನ್ಕೊಂತಾನೆ? ಇವ್ರು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಬಾರದು. ಈಗ ನೋಡಿ, ಉದಾಹರಣೆಗೆ ಭಗವಂತ ಭಕ್ತರಿಗೆ ಮಾತ್ರನೇ ರಕ್ಷಣೆ ಕೊಡಲ್ಲ, ಭಕ್ತರಿಗೆ ಮಾತ್ರನೇ ಒಳ್ಳೆ ಹೇಳಲ್ಲ. ಕಳ್ತನ ಮಾಡೋವನಿಗೆ, ಕೊಲೆ ಮಾಡೋವನಿಗೆ, ಆಮೇಲೆ ಎಲ್ಲಾ ಜೀವಿಗಳನ್ನ ನಾಶನ ಮಾಡೋವನಿಗೆ, ಆಮೇಲೆ ಭಗವಂತನ ನಿಂದಿಸ್ತಾನಲ್ಲ, ಅವನಿಗೂ ಊಟ ಕೊಡ್ತಾ ಇದ್ದಾರೆ, ಅವನಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ. ಸೊ ಭಗವಂತನ ಉದ್ದೇಶ ಆತರ ಇರುತ್ತೆ, ಎಲ್ರಿಗೂ ಸರಿ ಸಮಾನವಾಗಿ ನೋಡ್ಕೊಳ್ತಾರೆ ಭಗವಂತ. ಆದ್ರೆ ಅನ್ಕೊಂತಾರೆ. ಆದ್ರೆ ಭಗವಂತ ಎಲ್ಲಾರು ರಕ್ಷಣೆ ಕೊಡ್ತಾರೆ. ನೋಡಿ, ಈಗ ಭಗವಂತನ ವಿಗ್ರಹಗಳೆಲ್ಲ ನಾಶನ ಮಾಡ್ಬಿಟ್ಟಿದ್ದಾರೆ ಡೆಲ್ಲಿ ವೃಂದಾವನಲ್ಲಿ. ಆವಾಗ್ಲೂ ಅವ್ರಿಗೆ ಊಟ ತಿಂಡಿ ಇರೋದಕ್ಕೆ ಜಾಗ ಎಲ್ಲಾ ಕಡೆ ಭಗವಂತ ಕೊಡ್ತಾ ಇದ್ದಾನೆ. ಆವಾಗ್ಲೂ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ಎಷ್ಟೋ ಕಡೆ ದೇವಸ್ಥಾನಗಳು ಒಡೆದು ನಾಶನ ಮಾಡಿ ಭಂಗ ಮಾಡ್ಬಿಟ್ಟಿದ್ದಾರೆ, ವಿಗ್ರಹಗಳನ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಆವಾಗ್ಲೂ ಭಗವಂತ ನೋಡಿ ಇವರೆಲ್ಲ ಮಾಡ್ತೀನಿ ಇವ್ರಿಗೆ ಸರಿಯಾಗಿ ಅಂತ ತಕ್ಷಣ ಅವ್ರಿಗೇನು ಇದು ಕೊಟ್ಟಿಲ್ಲ. ಅವ್ರಿಗೆ ಬುದ್ಧಿ ಬರ್ಲಿ, ಅವ್ರಿಗೆ ಭಕ್ತಿ ಬರ್ಲಿ,
ನಮ್ಮ ಭಕ್ತರ ಜೊತೆ ಅವರು ಸಾಂಗತ್ಯ ಮಾಡ್ಕೊಂಡು ಅವ್ರು ನಿಧಾನವಾಗಿ ಕಾತಿರ್ತಾ ಇದ್ದಾರೆ. ಭಗವಂತ ನನ್ನ ಹತ್ರ ಬರ್ಲಿ ಎಲ್ರು, ನನ್ನ ಹತ್ರ ಅವ್ರು ಬರೋದಕ್ಕೆ ನನ್ನ ಹತ್ರ ಬರೋದಕ್ಕೆ ಕಾತಿರ್ತಾ ಇದ್ದಾರೆ. ಆದ್ರೆ ನಾವೇ ಹೋಗ್ತಾ ಇಲ್ಲ. ಭಗವಂತ ರೆಡಿಯಾಗಿದ್ದಾನೆ ಕರ್ಕೊಳಕ್ಕೆ. ಸೊ ಭಗವಂತನ ಎಲ್ಲಾ ಜೀವಿಗಳ ತನಗೆ ವಿಧೇಯರಾಗಿದ್ದು ಸುಖವಾಗಿರಬೇಕೆಂದು ಅಪೇಕ್ಷಿಸುತ್ತಾನೆ. ನಮಗ್ ಬರುತ್ತಂಗೆ ನಮ್ಗೆ ಆಸೆನೆ ಬರಲ್ಲ. ನಮ್ಗೆ ಯಾರಾದ್ರೂ ಬೈದ್ಬಿಟ್ರೆ, ನಮ್ಗೆ ಯಾರಾದ್ರೂ ಕೆಡಕ್ ಮಾಡ್ಬಿಟ್ರೆ ಏನ್ ಮಾಡ್ತೀವಿ ನಾವು? ಶತ್ರುಪ, ಇವನಂತ ಶತ್ರು ನನ್ನ ಇವನ್ ಮುಖನೇ ನೋಡ್ಬಾರ್ದಪ್ಪ. ತೆಲುಗಲ್ಲಿ ಹೇಳ್ತಾರೆ, ನೀನ್ ಮಗಂ ದಿವಸ ಚಿತ್ರಾನ್ನ ಕೂಡ ಚಿಕ್ಕರಂತೆ ಅಂತ ಹೇಳ್ತಾರೆ. ನೀನ್ ಚೂಡ್ನೆ ಕೊಡ್ದಪ್ಪ ಅಂತ ಹೇಳ್ಬಿಡ್ತಾರೆ. ಸೊ ಆದ್ದರಿಂದ ಎಲ್ಲಾ ಪ್ರಜೆಗಳು ಭಗವಂತನ ಸಾಮ್ರಾಜ್ಯಕ್ಕೆ ಹಿಂತಿರುಗುವಂತ ಮಾಡುವುದೇ ರಾಜನ ಕೆಲಸ. ಇವಾಗ ಏನ್ ಮಾಡ್ತಾ ಇದಾರೆ ಆತರ? ಒಂದು ರಾಜ ಆದ್ರೆ, ಒಂದು ಮುಖ್ಯಮಂತ್ರಿ ಆದ್ರೆ, ಒಂದು ಪ್ರಧಾನಮಂತ್ರಿ ಆದ್ರೆ ಏನು ಅವನ ಕೆಲಸ ಏನು ಅಂದ್ರೆ, ಆ ಪ್ರಜೆಗಳಿಗೆ ಯಾವ ತರ ಸೌಕರ್ಯ ಮಾಡ್ಕೊಡ್ಬೇಕಂದ್ರೆ ಭಗವಂತನ ಹತ್ರ ರಾಜ್ಯಕ್ಕೆ ಹೋಗ್ಬೇಕು. ಅವನು ಹಿಂತಿರುಗಿ ಹೋಗ್ಬೇಕು ವಾಪಸ್ಸು. ಅಲ್ಲಿಂದನೇ ಬಂದಿರೋದು ನಾವೆಲ್ಲ. ಮತ್ತೆ ನಾವು ವಾಪಸ್ ಹೋಗ್ಬೇಕು. ಅದಕ್ಕೆ ಏನೇನ್ ಬೇಕೋ ಆ ಸೌಕರ್ಯ ಎಲ್ಲ ಮಾಡ್ಕೊಡ್ಬೇಕು. ಆ ತರ ಯೋಗಿ ಮೋದಿ ಮಾಡ್ತಾ ಇದ್ದಾರೆ ನೋಡಿ. ಮಹಾಕುಂಭ ಮೇಳ ಮಾಡಿದ್ರು, 62 ಕೋಟಿ ಜನ ಬಂದು ಅಲ್ಲಿ ಸ್ನಾನ ಮಾಡಿದ್ರು. ಇವ್ರು ಸೌಕರ್ಯ ಮಾಡದೇ ಇದ್ರೆ ಅವ್ರು ಬಂದ್ ಮಾಡ್ತಾ ಇರ್ಲಿಲ್ಲ. ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಇವಾಗ ಅಲ್ಲೋದ್ರ ಪುಣ್ಯ ಅಲ್ಲ, ಉತ್ತಮವಾದ ಭಕ್ತಿ ಅದು. ಏನೋ ಒಂದು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳ ಹೋದ್ರು, ಎಲ್ಲ ಸ್ನಾನ ಮಾಡ್ಕೊಂಡ್ರು, ಎಲ್ಲ ದೇವರ ದರ್ಶನ ಮಾಡ್ಕೊಂಡ್ರು, ಸಾಧುಗಳನ್ನ ಭೇಟಿ ಮಾಡಿದ್ರು, ಸಾಧುಗಳ ಹತ್ರ ಪ್ರಸಾದ ತಗೊಂಡ್ರು, ಸಾಧುಗಳ ಹತ್ರ ಮಾತಾಡಿದ್ರು, ಭಗವಂತನ ನಾಮ ಕೊಡೋದಕ್ಕೆ ಸಾಧುಗಳು ಅವ್ರಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ತರ ರಾಜ್ಯನಾದವನು ಪ್ರಜೆಗಳಿಗೆ ಭಗವಂತನ ಹತ್ರ ಮರಳಿ ತಿರುಗಿ ಹೋಗೋದಿಕ್ಕೆ ಅವರು ಸೌಕರ್ಯ ಮಾಡ್ಕೊಡ್ಬೇಕು. ಬರೀ ಸುಮ್ಮನೆ ಟ್ಯಾಕ್ಸ್ಗಳ ಮಾಡ್ಕೊಂಡು ಟ್ಯಾಕ್ಸ್ ಇಸ್ಕೊಂಡು ಅದನ್ನ ಇದು ಮಾಡೋದಲ್ಲ. ಆ ಟ್ಯಾಕ್ಸ್ ಇಂದ ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಆಮೇಲೆ ಪ್ರಜೆಗಳಿಗೆ ದೇವಸ್ಥಾನ ಕಟ್ಕೊಡೋದು, ಪ್ರಜೆಗಳಿಗೆ ದೇವಸ್ಥಾನ ಬರೋದಕ್ಕೆ ಸೌಕರ್ಯ ಮಾಡ್ಕೊಡೋದು, ಈ ತರ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ. ಇವಾಗ ನೋಡಿ, ಇವಾಗ ಮಹಾಕುಂಭ ಮೇಳ ಹೋದ್ರ ಪ್ರಯಾಗ್ರಾಜ್ಗೆ, ಕಾಶಿಗೆ ಹೋಗ್ತಾ ಇದಾರೆ, ಹಂಗೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ, ಹಂಗೆ ಕೆಲವರೆಲ್ಲ ಇದಕ್ಕೆ ಹೋಗ್ತಾ ಇದಾರೆ, ನೇಪಾಲ್, ಮುಕ್ತಿನಾಥ್, ಎಲ್ಲ ಕಡೆ ಹಂಗೆ ಟೂರ್ ಹಾಕೊಂಡ್ ಬಂದ್ಬಿಡ್ತಾರೆ. ಇದು ಮಾಡದೇ ಇದ್ರೆ ಏನ್ ಮಾಡ್ತಾ ಇದ್ರು? ಮನೇಲಿ ಕೂತ್ಕೊಂಡು ಅವ್ರ ಸಂಪಾದನೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಕೂರ್ತಾರೆ. ಅದಕ್ಕೆ ಹೋಗೋ ತರ ಮಾಡ್ಬೇಕು ರಾಜ ಅಂತ ಹೇಳ್ತಾರೆ. ಇಂತಹ ದೈವ ಪ್ರತಿನಿಧಿ ಯಾವುದೇ ರಾಜನ ಆಡಳಿತದಲ್ಲಿ ಎಲ್ಲವೂ ಸುಭಿಕ್ಷವಾಗಿರುತ್ತದೆ. ಆ ತರ ಮಾಡಿದ್ರೆ ರಾಜ್ಯ ಸುಭಿಕ್ಷವಾಗಿರುತ್ತೆ. ಇವಾಗ ರಾಜ ಸುಭಿಕ್ಷವಾಗಿ ಇರೋದಕ್ಕೆ ಬಿಡ್ತಾನೆ ಇಲ್ಲ, ಮಾಡೋರ್ನು ಬಿಡ್ತಾ ಇಲ್ಲ. ಅವರು ಮಾಡಲ್ಲ, ಮಾಡೋರ್ನು ಬಿಡ್ತಾ ಇಲ್ಲ. ಆಗ ಮಾನವರು ಪ್ರಾಣಿಗಳನ್ನು ಕೊಂದು ತಿನ್ನಬೇಕಾಗಿದ್ದ ಅಗತ್ಯವಿರೋದಿಲ್ಲ. ಆ ತರ ನಾವು ಸೌಕರ್ಯ ಮಾಡಿಕೊಟ್ಬಿಟ್ರೆ ರಾಜರು ಬೇಕಾದಷ್ಟು ಏನು ಸಮೃದ್ಧಿಯಾಗಿ ಧಾನ್ಯ, ಸಮೃದ್ಧಿಯಾಗಿ ಹಾಲು, ಸಮೃದ್ಧಿಯಾಗಿ ಹಣ್ಣು, ಧಾನ್ಯ ಇದೆಲ್ಲ ಕೊಟ್ಬಿಟ್ರೆ ಅವ್ರಿಗೆ ಬೇರೆ ಹೋಗೋ ಅವಶ್ಯಕತೆ, ಮಾಂಸತಿನ ಅವಶ್ಯಕತೆ ಇರಲ್ಲ. ಸಮೃದ್ಧವಾಗಿ ಸಿಗುವಾಗ ಸಕಲ ಜೀವಿಗಳು ತೃಪ್ತಿಯಾಗಿ ತಿಂದು ಸಂತೋಷವಾಗಿರ್ತಾರೆ. ಎಲ್ಲ ಜೀವಿಗಳಿಗೂ ಆಹಾರ ವಸತಿ ತೃಪ್ತಿಕರವಾಗಿದ್ದು ವಿಧಿಸಿದ ನಿಯಮಗಳನ್ನು ಪಾಲಿಸಿದರೆ ಒಬ್ಬರಿಗೊಬ್ಬರು ಜಗಳ ಮಾಡುವ ಸಂದರ್ಭವೇ ಬರುವುದಿಲ್ಲ. ಪರೀಕ್ಷಿತ್ ಮಹಾರಾಜನು ಯೋಗ್ಯ ರಾಜನಾಗಿದ್ದು ಪ್ರಜೆಗಳೆಲ್ಲರೂ ಆತನ ಆಳ್ವಿಕೆಯಲ್ಲಿ ಬಹಳ ಸಂತೋಷವಾಗಿದ್ದರು. ಈ ತರ ಪರೀಕ್ಷಿತ್ ಮಹಾರಾಜ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿದ್ರು, ಪ್ರತಿಯೊಬ್ಬರು ಸಂತೋಷವಾಗಿದ್ರು. ಯಾಕಂದ್ರೆ ಏನ್ ಕೊರತೆ ಇಲ್ಲ, ನೀರು ಕೊರತೆ ಇಲ್ಲ, ಹಾಲು ಕೊರತೆ ಇಲ್ಲ, ಇದು ಧಾನ್ಯಗಳು ಕೊರತೆ ಇಲ್ಲ, ಹಣ್ಣು ಹಂಪಲು ಕೊರತೆ ಇಲ್ಲ, ತರಕಾರಿ ಕೊರತೆ ಇಲ್ಲ. ಎಲ್ಲ ಸಮೃದ್ಧಿಯಾಗಿ ಬರ್ತಾ ಇತ್ತು. ಮಳೆ ಟೈಮ್ ಮಳೆ ಬರ್ತಾ ಇತ್ತು. 3 ತಿಂಗಳು ಮಳೆ ಬಿದ್ರೆ 9 ತಿಂಗಳು ಮಳೆ ನೀರಿರ್ತಾ ಇತ್ತು. ಈಗ ನೀರೇ ಇಲ್ಲ, ಮಳೆ ಇಲ್ಲ. ಯಾಕೆ ಮಳೆ ಇಲ್ಲ? ಭಗವಂತನ ಸಂತೃಪ್ತಿ ಮಾಡ್ತಾ ಇಲ್ಲ. ಭಗವಂತನ ಸಂತೋಷ ಮಾಡಿದ್ರೆ ತಾನೇ ನಾವು ಭಗವಂತನಿಗೆ ಇದು ಕೊಡೋಕ್ಕಾಗೋದು. ಭಗವಂತ ನಮಗೆ ಮಳೆ ಬೆಳೆಸೋದು, ಕರೆಕ್ಟಾಗಿ ಧಾನ್ಯ ಕೊಡೋದು. ಓಕೆ, ಸ್ಟಾಪ್ ಮಾಡೋಣ, ಸ್ಟ್ಯಾಂಡಿಂಗ್ ಮಾಡೋಣ. 13 ಓದಿಲ್ಲಲ್ಲ? 12 ಆಯ್ತು. ಭಗವದ್ಗೀತಾ ಓದೋಣ ಅಂದ್ರೆ ಇದೇ ಇಂಟ್ರೆಸ್ಟ್ ಆಗಿತ್ತು, ಅದಕ್ಕೆ ಇದೇ ಮುಗಿಸ್ಬಿಟ್ಟೆ ಭಾಗವತ. ನೆಕ್ಸ್ಟ್ ವೀಕ್ ಭಗವದ್ಗೀತಾ ಓದೋಣ. 1 ವಾರ ಭಾಗವತಮು, 1 ವಾರ ಭಗವದ್ಗೀತಾ. ನೀರು ಬಂದ್ಬಿಟ್ಟ. ನಾನು ಅದೇ ಹೇಳಿದ್ದೆ ಅವಾಗ ಪೈಪ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಏನು ಯಾರು ನೋಡ್ಬೋದಲ್ಲ. ನಾನು ಹೇಳಿದೆ ಈಗ ಹಿಂಗೆ ನಾನು ಹೇಳ್ ಕಳಿಸ್ದೆ. ಅದು ಪೈಪ್ ನಾವು ಬಕೆಟ್ ತುಂಬ